ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ಅಣ್ಣ ತಂದ್ಕೊಟ್ಟಿದ್ದ ಪರ್ಸು. ಇದನ್ನೇನು ಮಾಡಲಿ? ಚಿರು ಅವ್ರಿಗೆ ಹೆಂಗೆ ಕೊಡಲಿ? ಇದೇನು ಮೇಡಮ್ ಪರ್ಸ್ ಇಟ್ಕೊಂಡು ಹಿಂಗೆ ಕೂತಿದ್ದೀರಾ? ಯಾರಿದು? ಚಿರು ಅವ್ರದ್ದು. ಅವ್ರ ಪರ್ಸು ನಿಮ್ಮ ಹತ್ರ ಹೇಗೆ ಬಂತು? ಅದೊಂದು ದೊಡ್ಡ ಕತೆ ಜಾಜಿ ಅಕ್ಕ. ಏನು ಹೇಳ್ಬಿಟ್ಟು ಚಿರು ಅವ್ರಿಗೆ ವಾಪಸ್ ಪರ್ಸ್ ಕೊಡಲಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಬೇರೆ ಏನಾದರೂ ಒಂದು ಹೇಳ್ಬಿಟ್ಟು ಕೊಟ್ಬಿಡಿ ಮೇಡಮ್. ಅದನ್ನ ಅವ್ರು ನಂಬೇಕಲ್ವಾ? ಹಾಗಾದ್ರೆ ನಡೆದಿರೋ ವಿಚಾರನ ಹೇಳ್ಬಿಡಿ. ಅಯ್ಯೋ, ಗ್ಯಾರಂಟಿ ಬೈತಾರೆ. ಮತ್ತೇನು ಮಾಡ್ತೀರಾ? ಅದೇ ಗೊತ್ತಾಗ್ತಿಲ್ಲ ಜಾಜಿ ಅಕ್ಕ. ಸದ್ಯಕ್ಕೆ ಹೋಗಿ ಕೊಡ್ತೀನಿ. ಆ ಸಮಯದಲ್ಲಿ ಏನು ತೋಚುತ್ತೋ ಅದನ್ನು ಹೇಳ್ಬಿಡ್ತೀನಿ ಅಷ್ಟೆ. ಸರಿ, ಯಾವುದಕ್ಕೂ ಈ ಪರ್ಸ್ ಅವ್ರಿಗೆ ಕೊಟ್ಬಿಟ್ಟು ಬರ್ತೀನಿ. ಸರಿ ಮೇಡಮ್. ಅಯ್ಯೋ, ನಂಗೆ ಗೊತ್ತಾಗ್ಲಿಲ್ಲ. ನಾನು ಏನು ನೋಡಿಲ್ಲ. ನೀವು ಬಟ್ಟೆ ಹಾಕೊಳ್ಳಿ. ಹಾಕೊಂಡಾಯ್ತು. ಅಯ್ಯೋ, ನೀವು ಪ್ಯಾಂಟೇ ಹಾಕೊಳ್ಳಿಲ್ಲ. ಈಗ ಯಾಕೆ ಬಂದ್ರಿ ಹೇಳ್ರಿ ಮೊದಲು? ಅದು ನಿಮ್ಮ ಪರ್ಸು ನನ್ನ ಬ್ಯಾಗಲ್ಲಿ ಸೇರ್ಕೊಂಡಿತ್ತು. ಜೀಪಲ್ಲಿ ಇದ್ದಿದ್ದು ಪರ್ಸು ನಿಮ್ಮ ಬ್ಯಾಗಲ್ಲಿ ಹೆಂಗೆ ಬಂತು? ಅದು ಹೆಂಗೋ ನನ್ನ ಬ್ಯಾಗಲ್ಲಿ ಸೇರ್ಕೊಂಡ್ಬಿಡ್ತು. ನನಗೂ ಗೊತ್ತಿಲ್ಲ. ಅದು ಹೆಂಗೆ ಸೇರ್ಕೊಂಡ್ಬಿಡುತ್ತೆ? ನನ್ಗೆ ಹೆಂಗ್ರಿ ಗೊತ್ತು? ಸಿಕ್ತು ಕೊಡೋಣ ಅಂತ ಬಂದರೆ ನನ್ನ ಮೇಲೆ ಜೋರು ಮಾಡ್ತೀರಾ ಅಲ್ವಾ? ಒಳ್ಳೆತನಕ್ಕೆ ಇವಾಗೆಲ್ಲ ಬೆಲೆನೇ ಇಲ್ಲಪ್ಪ. ಆಯ್ತಾಯ್ತು, ಓವರಾಗಿ ಮಾತಾಡಬೇಡಿ. ಅಲ್ಲಿಟ್ಟು ಹೊರಡಿ. ಇಲ್ಲೇ ಇರ್ತೀರಾ? ಅದು ನಿಮ್ಗೇನೋ ಕೇಳಬೇಕಾಗಿತ್ತು. ಏನು? ನಿಮ್ಮ ಪರ್ಸಲ್ಲಿ ದುಡ್ಡಿತ್ತು ಅಂತ ಹೇಳಿದ್ರಲ್ವಾ? ಹೌದು, ಇತ್ತು. ಯಾಕೆ ಈಗಿಲ್ವಾ? ಏನ್ರಿ ಇದು? 15,000 ಆಯ್ತಿದ್ರಲ್ಲಿ, ಈಗ ಒಂದು ನಯಾ ಪೈಸೆನೂ ಇಲ್ಲ. ಏನಾಯ್ತ್ರಿ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನ್ರಿ ಅರ್ಥ? ನೀವೇನಾರು ತಗೊಂಡ್ರಾ? ಅಯ್ಯೋ, ಇಲ್ಲಪ್ಪ. ಮತ್ತಿನ್ಯಾರು ತಗೊಂಡ್ರು? ಅಷ್ಟಕ್ಕೂ ಜೀಪಲ್ಲಿ ಇದ್ದಿದ್ದು ಪರ್ಸು ನಿಮ್ಮ ಹತ್ರ ಹೆಂಗೆ ಬಂತು? ಓಹೋ, ಈಗ ಅರ್ಥ ಆಯ್ತು. ನಿಮ್ಮನವ್ರ ಹತ್ರ ಒಳ್ಳೆಯವ್ರು ಅನ್ಸ್ಕೊಳ್ಳೋಕೆ ನನ್ನ ದುಡ್ಡನ್ನೇ ತಗೊಂಡು ನನ್ಗೇನೇನು ಬೇಕೋ ಅದನ್ನೆಲ್ಲ ತಂದು ಗುಡ್ಡೆ ಹಾಕಿದ್ರಿ. ಇಲ್ಲ, ಅದನ್ನ ಸುಂದಿನ ಮಾರಿ ತಂದಿದ್ದು. ಮತ್ತು ನನ್ನ ದುಡ್ಡೆಲ್ಲೋಯ್ತು? ಇವತ್ತು ಈ ತಪ್ಪು ಮಾಡಿದವರು ನಾಳೆ ಇನ್ನೊಂದು ತಪ್ಪು ಮಾಡಲ್ಲ ಅಂತ ಏನ್ರಿ ಗ್ಯಾರಂಟಿ? ಅಯ್ಯೋ, ಆ ಥರ ಹೇಳ್ಬೇಡಿ. ನಮ್ದು ಸಂಸ್ಕಾರವಂತರ ಕುಟುಂಬ. ಹೌದೌದು, ಬಂದಿದ್ನಲ್ಲ ನೋಡಿದೆ. ಇವಾಗ ದುಡ್ಡಲ್ವಾ? ಬೇಕಿದ್ರೆ ಸಾಲ ಅನ್ಕೊಂಡು ಲೆಕ್ಕ ಇಟ್ಕೊಂಡಿರಿ. ಸಮಯ ಬಂದಾಗ ನಾನೇ ತೀರಿಸ್ತೀನಿ. ಬಡ್ಡಿ ಸೇರಿಸಿ ತೀರಿಸ್ತೀನಿ. ನಿಮ್ಮ ಹತ್ರ ಬಡ್ಡಿ ತಿನ್ನೋ ಕರ್ಮ ನನಗೆ ಯಾಕ್ರಿ ಬೇಕು? ಲೆಕ್ಕ ಬರೆದಿಟ್ಕೋಬೇಕಂತ. ಲೆಕ್ಕ ಬರೆದಿಟ್ಕೊಳಕ್ಕೆ 500 ರೂಪಾಯಿ? 500 ಆಗಲಿ, 5,000 ಆಗಲಿ, 15,000 ಆಗಲಿ, ದುಡ್ಡೇ ಅಲ್ವಾ? ನಾ ಕೊಡ್ತೀನಂತ ಹೇಳ್ದೆ ತಾನೆ. ಮತ್ತೆ ಯಾಕೆ ಮುಖ ಓದಿಸ್ಕೊಂಡಿದ್ದೀರಾ? ಲೆಕ್ಕ ಬರೆದಿಟ್ಕೊಳ್ಳಿ. ಲೆಕ್ಕ ಬರೆದಿಟ್ಕೊಳಕ್ಕೆ 1-2 ತಪ್ಪು ಮಾಡೋದು ನೀವು. ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇರ್ತೀರ. ಅಯ್ಯೋ, ಅಂಥದ್ದೇನು ಮಾಡಿದೆ ನಾನು? ಊರಿಂದ ಬಂದಮೇಲೆ ಎಲ್ಲರ ಹತ್ರ ದೊಡ್ಡದಾಗಿ ಹೇಳ್ಕೊಂಡಿದ್ದೀರಲ್ಲ, ನಾನು ನಿಮ್ಮ ಬಗ್ಗೆ ಕಾಳಜಿ ತೋರಿಸ್ದೆ, ನಿಮ್ಮ ಮನೆಯವ್ರ ಜೊತೆ ಅನ್ಯೋನ್ಯವಾಗಿ ನಡ್ಕೊಂಡೆ ಅಂತ. ಅದೆಲ್ಲ ನಾಟಕ ಅಂತ ನಿಮ್ಗೆ ಗೊತ್ತಿತ್ತು ತಾನೆ? ಗೊತ್ತಿತ್ತು. ಗೊತ್ತಿದ್ಮೇಲೆ ಹೇಳೋ ಅವಶ್ಯಕತೆ ಏನಿತ್ತು? ನೋಡಿ, ನೀವು ನನ್ನ ಜೊತೆ ನಮ್ಮ ಮನೆಯವ್ರ ಜೊತೆ ನಡ್ಕೊಂಡಿರೋ ರೀತಿ ನಂಗೆ ತುಂಬ ಖುಷಿ ಆಯಿತು. ಅದಕ್ಕೆ ನಿಮ್ಮ ಒಳ್ಳೆತನದ ಬಗ್ಗೆ ನಾನು ಎಲ್ರಿಗೂ ಹೇಳ್ದೆ ಅಪ್ಪ, ಅಷ್ಟೇ. ಏನು ನೀವು ಹೇಳಿದ ತಕ್ಷಣ ಎಲ್ಲರೂ ನನ್ನ ದೇವ್ರ ಥರ ಆರಾಧಿಸ್ತಾರಾ? ಆಗಲ್ಲ. ನೋಡಿ, ಸುಮ್ಮನೆ ಏನೇನೋ ಹೇಳ್ಬೇಡಿ, ಚೆನ್ನಾಗಿರಲ್ಲ. ಆ ಥರ ಯೋಚನೆ ನಿಮ್ಮ ಮನಸ್ಸಲ್ಲೂ ಬರಬಾರ್ದು. ಸರಿ, ಹೊರಡಿ. ರೀ, ಊಟ ಆಯ್ತಾಯ್ತು. ಊಟ ಮಾಡ್ತಿದ್ರು ಪರವಾಗಿಲ್ಲ, ಕೋಪ ಮಾಡ್ಕೋಬೇಡಿ.
ಏನಾಯ್ತು? ಡೈವೋರ್ಸ್ ಪೇಪರ್ಗೆ ಸೈನ್ ಹಾಕ್ಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಡಿವೋರ್ಸ್ ಪೇಪರಾ? ದೀಪಂಗೆ ಈ ವಿಷಯ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅವಳಿಗೆ ಗೊತ್ತಾಗ್ದಂಗೆ ಸೈನ್ ಹಾಕಿಸ್ಕೊಂಡು ಈ ಮನೆಯಿಂದ ಅವಳನ್ನ ಆಚೆ ಕಳಿಸೋ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ಹಾಗಾಗೋದಕ್ಕೆ ನಾನಂತೂ ಬಿಡಲ್ಲ. ದೀಪನ್ ಹೇಗಾದ್ರೂ ಮಾಡಿ ಈ ಮನೆ ನಾನು ಉಳಿಸ್ಕೋತೀನಿ. ಅಯ್ಯೋ ಅಕ್ಕ, ಭಯನೇ ಆಗೋಯ್ತು. ಏನಾಯ್ತು? ಯಾಕೆ ಹಂಗೆ ನೋಡ್ತಿದ್ದೀರಾ? ದೀಪ, ನೀನು ಇರೋದೇ ಹೀಗ ಅಥವಾ ಮೇಲ್ನೋಟಕ್ಕೆ ನಗ್ತಾ ಇರ್ತೀಯ? ಯಾಕಕ್ಕ ಇವತ್ತು ಈ ಥರ ಪ್ರಶ್ನೆ ಕೇಳ್ತಿದ್ದೀರಾ? ಏನಾಯ್ತು? ಪ್ರಪಂಚದಲ್ಲಿ ತುಂಬ ಬುದ್ಧಿವಂತರಾಗೂ ಇರಬಾರ್ದು, ತುಂಬ ಅಮಾಯಕರಾಗೂ ಇರಬಾರ್ದು. ಎರಡೂ ಅಪಾಯನೇ. ಚಿರು ನಿನ್ನ ಜೊತೆ ಊರಲ್ಲಿ ಚೆನ್ನಾಗಿದ್ದಿದ್ದು ನಾಟಕ ಅಂತ ನಿನಗೆ ಗೊತ್ತಿಲ್ವಾ? ಓ ಅದಾ, ಗೊತ್ತಿದೆ. ಆದರೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಮನಸ್ಸಿಗೆ ಏನೋ ಖುಷಿ ಆಗುತ್ತೆ. ಅದಕ್ಕೆ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಂಡೆ. ಸರಿ, ಅವನು ನಿನ್ನನ್ನು ಯಾಕೆ ಊರಿಗೆ ಕರ್ಕೊಂಡು ಹೋಗಿದ್ದು ಅಂತ ನಿನಗೆ ಗೊತ್ತಾ? ಓ, ಮನೇಲಿ ಪೂಜೆ ಇತ್ತು, ಇಬ್ರು ಒಟ್ಟಿಗೆ ಕೂರ್ಬೇಕಿತ್ತು, ಅದಕ್ಕೆ ಕರ್ಕೊಂಡು ಹೋದ್ರು. ಅದು ಕಾರಣ ಅಲ್ಲ ದೀಪ. ಅವನು ನಿಮ್ಮೂರಿಗೆ ಬಂದಿದ್ದು ನಿನ್ನನ್ನು ಅಲ್ಲೇ ಶಾಶ್ವತವಾಗಿ ಬಿಟ್ಟು ಬರೋದಕ್ಕೆ. ಅಕ್ಕ, ಏನು ಹೇಳ್ತಿದ್ದೀರಾ ನೀವು? ಹೌದಮ್ಮ, ಅರ್ಚನಾ ಹೇಳ್ತಿರೋದು ನಿಜ. ಹಾಗಾದ್ರೆ ಚಿರು ಅವ್ರು ನನ್ನ ಜೊತೆ ಅಷ್ಟು ಅನ್ಯೋನ್ಯವಾಗಿದ್ದು ನನ್ನ ಬಿಟ್ಟು ಬರಕ್ಕ? ಹೌದು, ಸೌಂದರ್ಯ ನಿನ್ನನ್ನು ಅಲ್ಲೇ ಬಿಟ್ಟು ಚಿರುನ ಕರ್ಕೊಂಡು ಬರಕ್ಕೆ ಬಂದಾಗಲೇ ಲಾಯರಿಂದ ಫೋನ್ ಬಂದಿದ್ದು, ನಿನ್ನ ಸೈನ್ ಬೇಕು ಅಂತ. ಅದಕ್ಕೇನೆ ನಿನ್ನ ಕರ್ಕೊಂಡು ಬಂದಿರೋದು. ನೀನು ಇಲ್ಲೇ ಉಳಿಬೇಕು ದೀಪ. ಇದು ನಿನ್ನ ಮನೆ, ನೀನು ಈ ಮನೆ ಸೊಸೆ. ಯಾವುದೇ ಕಾರಣಕ್ಕೂ ನೀನು ಸೈನ್ ಮಾತ್ರ ಮಾಡಬೇಡ. ನನಗಂತೂ ಚಿರು ಅವ್ರನ್ನ ನಾನು ಬಿಟ್ಟು ಬರೋ ನಿರ್ಧಾರ ಮಾಡಿದ್ದೆ ನಂಬಕ್ಕಾಗ್ತಿಲ್ಲ. ಇನ್ನು ಯಾವ ಥರ ಹೇಳಬೇಕು ನಿನಗೆ? ಚಿಕ್ಕಮ್ಮ ಹೇಳಿದ್ದನ್ನ ಚಿಕ್ಕಪ್ಪ ಕೇಳಿಸ್ಕೊಂಡಿದ್ದೆ ಸುಳ್ಳ? ಚಿರು ಮೇಲೆ ಅತಿಯಾದ ನಂಬಿಕೆ ನಿನಗೆ, ಅದಕ್ಕೆ ಈ ಥರ ಆಡ್ತಿದ್ಯಾ? ನೋಡು ದೀಪ, ಈ ಮನೇಲಿ ಇರೋರೆಲ್ಲ ಒಳ್ಳೆಯವರಲ್ಲ. ಅವರನ್ನ ಒಳ್ಳೆಯವರು ಅಂತ ನೀನು ನಂಬಿದ್ರೆ ನಿನ್ನ ಜೀವನನೇ ಹಾಳಾಗೋದು. ನೀನು ಈ ಮನೇಲಿ ಇರಬೇಕು ಅಂದರೆ ನಿನ್ನ ಮನಸ್ಸನ್ನ ಕಲ್ ಮಾಡ್ಕೋಬೇಕು. ನೀನು ಯಾವುದೇ ಕಾರಣಕ್ಕೂ ಸೈನ್ ಮಾಡಬೇಡ. ಅಲ್ಲ, ಏನಕ್ಕೆ ಸೈನ್ ಹಾಕ್ಬೇಕಂತೆ? ಅದು ಗೊತ್ತಿಲ್ಲ, ಆದರೆ ಸೈನ್ ಹಾಕೋದ್ರಿಂದ ನಿನಗೆ ತೊಂದರೆ ಆಗುತ್ತೆ ಅನ್ನೋದಂತೂ ಗ್ಯಾರಂಟಿ. ಆದರೆ ನೀನು ಯೋಚನೆ ಮಾಡಬೇಡ ದೀಪ. ನಿನ್ನನ್ನು ಈ ಮನೆಯಿಂದ ಹೊರಗೆ ಕಳಿಸೋ ಪ್ರಯತ್ನನ ನಾನು ತಡಿತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.